ನಾಮಪತ್ರ ಕಳಿಸಿದ್ದೇನೆ. ನಾನು ಸ್ಕೂಲಿಗೆ ಇದು ID ಕಾರ್ಡ್ ಮಾಡಿಸ್ತೀನಿ. ಬೆಲ್ಟಲ್ಲಿ ಹೆಸರು ಇರೋದು, ಸ್ಕೂಲ್ ಹೆಸರು ಇರಬೇಕು. ಆಮೇಲೆ ಇದು ಕ್ಲಾಸಿಗೆ ಮತ್ತೊಂದು ಗಡಿಯಾರ ಹತ್ತಿಸ್ತೀನಿ. ಆಮೇಲೆ ಇದು ಓದೋಕ್ಕೆ ಬರೆಯೋಕ್ಕೆ ಬರೆದಿದ್ದರಲ್ಲಿ ಸಿಂಬಲ್ ಇರುತ್ತೆ. ನಂದು ಕ್ರಿಕೆಟ್ ಬ್ಯಾಟು ಬಾಲ್ ಅದಕ್ಕೆ ಹಾಕಿ ಒಟ್ಟು ವೇಸ್ಟ್ ಮಾಡ್ತೀನಿ. ಶಾಲೆ ಬಗ್ಗೆ 8th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೇನೆ. ನಾನು ಓಟಿಂಗ್ ನಿಲ್ತಿದ್ದೇನೆ. ನನ್ನ ಸಿಂಬಲ್ ವಾಲಿಬಾಲ್. ಓಟಿಂದು ಲೋಗೋ BMW ಕಾರ್ ಲೋಗೋ. ನನಗೆ ಓಟ್ ಹಾಕಿದವರಿಗೆ ಸೇರಿದ್ದೇನೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಾನು ವೈಕಂಪುರ ನ್ಯೂಸ್ ಚಾನೆಲ್ನಿಂದ ಬಂದಿದ್ದು. ನಾಳೆ ಇಲ್ಲಿ ವೈಕಂಪುರ ಹೈಸ್ಕೂಲಲ್ಲಿ 10/6/2026 ಸಾಲಿನ ಮತದಾನ ಚುನಾವಣೆ ಕಾರ್ಯಕ್ರಮ ನಡೆಯುತ್ತದೆ. ಇದರಲ್ಲಿ ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳು ಶ್ರೇಯಸ್ಸು ಮತ್ತು ಕೀರ್ತನ, ಮತ್ತು 9ನೇ 9ನೇ ತರಗತಿ ವಿದ್ಯಾರ್ಥಿಗಳು ರಜಿತ್ ಮತ್ತು 8ನೇ ತುಂಬ ಜನ ಸೇರಿದ್ದಾರೆ. ದೀಕ್ಷಿತ್, ಪುಷ್ಪ. ಈಗ ಯಾರಿಗೆ ಎಷ್ಟು ಓಟ್ ಬೀಳುತ್ತಂತ ನಾನು ಯೋಚನೆ ಮಾಡ್ತಿದ್ದೀನಿ. ಶ್ರೇಯಸ್ಸಿಗೆ ಒಂದು 10ರಿಂದ 15 ಓಟ್ ಬೀಳ್ಬೋದು ಅಂತ ಅನ್ಕೊಂಡಿದ್ದೀನಿ. ಕೀರ್ತನ ಒಂದು 12ರಿಂದ 15 ಓಟ್ ಬೀಳ್ಬೋದು ಅಂತ ಅನ್ಕೊಂಡಿದ್ದೀನಿ. ರಜಿತಿಗೆ ಒಂದು 7-8 ಓಟ್ ಬೀಳುವುದು ಅಂತ ಅನ್ಕೊಂಡಿದ್ದೀನಿ. ಹಾಗೂ 8ರಲ್ಲಿ ತುಂಬ ಜನ ಸೇರಿದ್ದಾರೆ. ಅದಕ್ಕೆ ಅವ್ರ ಓಟಿನ ಸಂಖ್ಯೆ ಫುಲ್ ಕಡಿಮೆ ಆಗುತ್ತೆ ಅಂತ ಅನ್ಕೊಳ್ತೀನಿ. ನೀವ್ಯಾರು ಏನಾದ್ರು ಹೇಳಕ್ಕೆ ಅವರಿಗೆ ಸಹಾಯ ತರೋರ ಜೊತೆಗೆ ಬಂದು ಅವರಿಗೆ ಹೆಲ್ಪ್ ಮಾಡೋಕ್ಕೆ ಬರ್ಬೋದು, ಬಂದು ಅವ್ರನ್ನ ಓಟ್ ಹಾಕಲಿಕ್ಕೆ ಸಹಾಯ ಮಾಡ್ಬೋದು. ಅವರು ಒಬ್ರಿಗೆ ಮಾತ್ರ ಬರ್ಲಿಕ್ಕೆ ಸರ್, ಒಬ್ಬ ವ್ಯಕ್ತಿ ಒಬ್ರಿಗೆ ಮಾತ್ರ ಹೆಲ್ಪರ್ ಆಗಿ ಬರ್ಲಿಕ್ಕೆ ಸಾಧ್ಯ. ಡಿಸಿಗೂ ಕೂಡ ಇರಲ್ಲ, ಡಿಸಿಗೂ ಕೂಡ ಅವರು ಹೊರಗಡೆ ನಿಲ್ಲಿಸಬಹುದು. ಆ ರೀತಿ ಅಧಿಕಾರ ಇರುತ್ತೆ. If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. 'Cause little problems, we could solve them. Try another, but I know you've got one. But there's no hurry, the lights calling in the van we're driving to Austin. This feels like time is making fun of me, taking away at the walls and I can barely breathe. This might be my only chance to leave. Let's not miss this opportunity. Leave in with me. ಹಾಕಿದಾರಂತ ಹೇಳ್ಬಿಟ್ಟು ಹೆಸರೇನಪ್ಪ, ಹೆಸರೇನು? ಹಾಂ, ಆಗಿದೆ ಅಂತ ಆಗಿದೆ ಆಗಿದೆ. ನಾವು ಬಂದಿಲ್ಲ, ಈಗ ಜಸ್ಟ್ ಬಂದಿದ್ದೀಗ. ನಾವು ಹೊರಗಡೆ ಹೋಗಿದ್ದೆ, ಬರೋ ಲೇಟ್ ಆಯ್ತು ಓಡಾಡಕ್ಕೆ.
ಇಲ್ಲ. ಅದಕ್ಕೆ ನಿಮಗೆ ಬ್ಯಾಲೆಟ್ ಪೇಪರ್ ಕೊಡ್ತಾರೆ ಈಗ. ಆ ಬ್ಯಾಲೆಟ್ ಪೇಪರ್ನಲ್ಲಿ ನೀವು ಓಟ್ ಹಾಕಿಬಿಟ್ಟು ನಾವು ಅದನ್ನು ಒಂದು ಕವರಿಗೆ ಹಾಕಿ ಇರ್ತೀವಿ. ಕೊನೆಯಲ್ಲಿ ಅದು ಕೌಂಟಿಗೆ ಆಗುತ್ತೆ, ಕೌಂಟ್ ಮಾಡ್ತಾರೆ. ನೇರವಾಗಿ ನಿಮ್ಗೆ ಬಾಕ್ಸಿಗೆ ಹಾಕಲಿಕ್ಕೆ ಅವಕಾಶ ಇಲ್ಲ. ನಿಮ್ಮ ಪ್ರಕಾರ ಹಾಗೆ ಹಾಕಲಿಕ್ಕೆ ಅವಕಾಶ ಇಲ್ಲ. ನೀವು ಓಟನ್ನು ತಗೊಳ್ತೀವಿ, ಅದು ಸಪರೇಟ್ ಆಗಿ ಕವರ್ನಲ್ಲಿ ಇರ್ತೀವಿ, ಕೊನೆಯಲ್ಲಿ ಅದನ್ನು ಪರಿಗಣನೆ ಮಾಡ್ತಾರೆ. ಇಲ್ಲ, ಅದು ನಿಯಮದಲ್ಲಿ ಚುನಾವಣಾ ನಿಯಮ ಇದೆಯಲ್ಲ, ಆ ನಿಯಮದಲ್ಲಿ ಅದನ್ನ ಬಾಕಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ 2 ವೋಟ್ ಆಗ್ಬಿಡತ್ತೆ. ಈ ಒಂದೇ ಹೆಸರಿನಲ್ಲಿ 2 ವೋಟ್ ಆಗತ್ತಲ್ಲ, ಆ ಉದ್ದೇಶದಿಂದ ಆಗೋದಿಲ್ಲ. ಆಯ್ತು, ಹೋಗಿ ವೋಟ್ ಹಾಕಿ ಜಾಲದಲ್ಲಿ ಕಟ್ ಕೆಲಸ. ಈಗೇನಂತ ಹೇಳಿದ್ರೆ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಏ ಅಜ್ಜ ಅಲ್ಲೋಗು ಅಲ್ಲೋಗು. ಏನು ಕರೆಕ್ಟ್ ಕಾಣಿಸ್ತಾ ಇಲ್ವಾ ಇಲ್ಲಿಗೆ? ಎಷ್ಟು ವರ್ಷ ಏಜು? 80 ವರ್ಷನಾ? ನೀವು ಮನೆಗೆ ಯಾಕೆ ಮನೆಗೆ ಬಂದು ನೋಟ್ ಹಾಕ್ಸ್ಕೊಂಡಿರಲ್ಲ? ಯಾರು ಹಾಕಿಲ್ಲ? ಊರಿಗೆ ಹೋಗಿದ್ರಾ? ಈಗ ನೀವೇನಾಗಬೇಕು ಇವರಿಗೆ? ಮೊಮ್ಮಗನ? ಇನ್ನೇನಾದ್ರೂ ಬೇರೆ ಯಾರಿಗೆ ಆದ್ರೂ ನೀವು ಸಪೋರ್ಟಿವ್ ಆಗಿ ಹೋಗಿದ್ರಾ ನೀವು? ಒಬ್ಬರಿಗೆ ಮಾತ್ರ ನೀವು ವೋಟ್ ಹಾಕ್ಲಿಕ್ಕೆ ಅವಕಾಶ ಇದೆ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸಿಗ್ನೇಚರ್ ಎಲ್ಲ ಆದ ನಂತರ ಬ್ಯಾಲೆಟ್ ಪೇಪರ್ ತಗೊಂಡು ಅದ್ರ ಒಳಗಡೆ ತಗೊಂಡೋಗಿ ಬಿಡ್ಬೇಕಷ್ಟೇ. ನಿಮ್ಗೆ ವೋಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಬನ್ನಿ, ಈ ಕಡೆ ಬನ್ನಿ. ಪ್ರಜ್ವಲ್ ಅಲ್ವಾ? ಪ್ರಜ್ವಲ್ ಹೌದಾ? ಪ್ರಜ್ವಲ್ ಹೌದಲ್ಲ? ಒಂದು ನಿಮಿಷ. ಈಗ ಇವರು ಪ್ರಜ್ವಲ್ ಹೌದು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ನೀವೇನು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರಜ್ವಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಹಾಗೇನೆ ಅಲ್ಲ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ನೀವು 2 ರೂಪಾಯಿ ಫೀಸನ್ನ ಕಟ್ಟಿ ಇಲ್ಲಿ ರಿಸಿಪ್ಟ್ ತಗೊಂಡು ಆ ನಂತರ ನೀವು ಮಾಡ್ಬೋದು.